ಇಂಗ್ಲೆಂಡ್ ಡಾಮಿನೇಟ್ ಮಾಡ್ಬಿಡ್ತು ಇಂಡಿಯಾನ ಫಸ್ಟ್ ಟೆಸ್ಟ್ ಅಲ್ಲಿ ಮೇಜರ್ ಡಿಸ್ಕಷನ್ ಏನಿತ್ತು ಅಂತಂದ್ರೆ ಹೆಂಗ್ ಕೊಟ್ರು ಆಲಿಪಾಪ್ಗೆ ಅಷ್ಟೊಂದು ರನ್ನು, ಇಂಡಿಯಾ ಎಂತ ಎಕ್ಸ್ಪೀರಿಯನ್ಸ್ ಇರೋಂಥ ಬೌಲಿಂಗ್ ಅಟ್ಯಾಕು. ಸೊ ಅದ್ರ ಬಗ್ಗೆ ಬೌಲಿಂಗ್ ಅಟ್ಯಾಕು ಮತ್ತೆ ಫೀಲ್ಡ್ ಸೆಟ್ ಬಗ್ಗೆ ನಮ್ಮ ಶಿಷ್ಯ ಬಂದಿದ್ದಾರೆ. ನಮಸ್ಕಾರ ಅಖಿಲ್ ಅವರೇ. ನಮಸ್ಕಾರ. ನಮಸ್ಕಾರ. ಹೌದಪ್ಪ, ಏನಪ್ಪ ನಮ್ದು ಚರ್ಚೆ ಹತ್ರ ಇದು ವಾದ ವಿವಾದ ನಡೀಬೇಕು. ಇಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಬೌಲರ್ಸು ಅಶ್ವಿನ್, ಜಡೇಜಾ, ಅಕ್ಷರ್ ಇವರೆಲ್ಲರೂ ಸ್ಪಿನ್ನರ್ಸ್ ಯಾಕಿಷ್ಟು ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಫೀಲ್ಡ್ ಸೆಟ್ ಮಾಡಿದ್ರು ಅನ್ನೋದು ಫಸ್ಟ್ ಪ್ರಶ್ನೆ. ಸರಿ, ಹೇಳ್ಬೋದಾ? ಕೇಳ್ತಾ ಇರದೆ ಹೇಳಿ ಅಂತ. ಯಾಕೆ ಮಾಡಿದ್ರು ಅಂತ ಹೇಳೋದು ಅದನ್ನ ಅವರೇ ಆನ್ಸರ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಅವ್ರ ಬಗ್ಗೆ ಅವ್ರ ಪರವಾಗಿ. ಬಟ್ ಬಹುಶಃ ಮೈಂಡ್ ಸೆಟ್ ಯಾವ ತರ ನೀವು ಇದನ್ನೆಲ್ಲಾನು ನೀವು ಡೈರೆಕ್ಟ್ಲಿ ಗ್ರೌಂಡ್ ಅಲ್ಲೇ ಮಾಡಿದ್ರು ತಗೊಂಬಂದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಹುಶಃ ಇದೆಲ್ಲಾನು ಮೊದ್ಲೇನೆ ಅವರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಯಾವಾಗ ಬಿಫೋರ್ ದ ಗೇಮ್ ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲಿ ಕೋಚ್ ಜೊತೆ ಕೂತ್ಕೊಂಡು ಟೀಮ್ ಮೀಟಿಂಗ್ಸ್ ಇದ್ದಾಗ್ಲೇನೆ ಸುಮಾರು ಡಿಸ್ಕಷನ್ ನಡೆದಿರತ್ತೆ. ಇದು ಔಟ್ ಆಫ್ ದ ಸುಮ್ಮನೆ ಬರೀ ಮ್ಯಾಚ್ ಅಲ್ಲಿ ಹೊಡಿತಾ ಇದ್ರಪ್ಪ, ಸ್ವೀಪ್ ಹೊಡಿತಾ ಇದಾರೆ ಅಂತ ಹಿಂದೆ ಇಟ್ಬಿಟ್ಟಿರೋದಲ್ಲ. ಇದು ಆಲ್ರೆಡಿ ಆಪ್ಷನ್ಸ್ ಡಿಸ್ಕಸ್ ಆಗಿರತ್ತೆ. ಇದು ಬಟ್ ತುಂಬಾ ಬೇಗ ಮಾಡ್ಬಿಟ್ರ, ಅವ್ರಿಗೆ ಪ್ರೆಷರ್ ಈಸ್ ಮಾಡ್ಬಿಟ್ರ ಅನ್ನೋದೇ ಪ್ರಶ್ನೆ ನನ್ನ ಪ್ರಕಾರ. ಅಲ್ಲಿ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಶಾರ್ಟ್ ಲೆಗ್ ಇಲ್ಲ, ಸಿಲ್ಲಿ ಪಾಯಿಂಟ್ ಇಲ್ಲ, ಕ್ಯಾಚಿಂಗ್ ಇಲ್ಲ, ಸ್ಟ್ರೈಟ್ ಅವೇ ಸ್ವೀಪರ್ ಕವರ್, ಮಿಡ್ ವಿಕೆಟ್ ಕಂಟ್ರಿ ನಿಲ್ಸ್ಕೊಂಡು ಬೌಲಿಂಗ್ ಮಾಡ್ತಾರೆ. 500 ವಿಕೆಟ್ ತೆಗೆದಿರೋ ಎಕ್ಸ್ಪೀರಿಯನ್ಸ್ ಇರೋಂಥವ್ರು. ಸೊ ಇಂಗ್ಲೆಂಡ್ ಅವರು ಫೋರ್ಸ್ ಮಾಡ್ಬಿಟ್ರ ಇಂಡಿಯನ್ ಬೌಲರ್ಸ್ಗೆ ಆತರ ನೆಗೆಟಿವ್ ಆಗಿ ಅಂದ್ರೆ ಡಿಫೆನ್ಸಿವ್ ಫೀಲ್ಡ್ ಸೆಟ್ ಮಾಡೋದಕ್ಕೋಸ್ಕರ. ಫೀಲ್ಡ್ ನಿಲ್ಸೋದ್ ಯಾರು? ಬೌಲರಾ, ಕ್ಯಾಪ್ಟನ್, ಅಥವಾ ಆಚೆ ಕಡೆಯಿಂದ ಕೋಚ್ ದಿಂದ ಇನ್ಪುಟ್ ಬರತ್ತಾ ಬೌಲಿಂಗ್ ಕೋಚ್ದು? ನನ್ನ ಪ್ರಕಾರ ಏನಾಗಿರ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವೊಂದ್ಸತಿ ನಾವು ಹಿಸ್ಟ್ರಿ ನೋಡ್ತು ಅಂತಂದ್ರೆ ಯಾವ್ದೇ ಫಾರಿನ್ ಟೀಮ್ ಇಂಡಿಯಾಗ್ ಬಂತು ಅಂತಂದ್ರೆ ಗುರುಸ್ ತಡ್ಪಡಂಗ್ ಆಗೇ ಆಗ್ತಾರೆ. ಸ್ಪಿನ್ನರ್ಸ್ ಅಂದ್ರೆ ಚಾನ್ಸ್ ಇಲ್ಲ, ಕ್ಲೂನೇ ಇಲ್ಲ, ಅವ್ರಿಗೆ ಔಟ್ ಆಗೋಗ್ತಾರೆ ಅಂತ ಒಂಥರ ಗ್ರಾಂಟೆಡ್ ಆಗಿತ್ತು ಅದು. ಹಂಗ್ ಆಗ್ತಾನೂ ಇತ್ತು ಮೊದಲು. ಬಟ್ ಆಫ್ ಲೇಟು ಟೀಮ್ಸ್ ಏನ್ ಮಾಡ್ತಾ ಇದೆ, ಪ್ರಿಪೇರ್ ಆಗೇ ಬರ್ತಾ ಇದೆ. ಇವಾಗ ಇಂಡಿಯಾ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಆಡ್ಬೇಕು, ಸರ್ವೈವ್ ಆಗ್ಬೇಕು ಅಂತಂದ್ರೆ ಯಾವ ಶಾರ್ಟ್ಸ್ ಹೊಡಿಬೇಕು, ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕಂಡೀಷನ್ಸ್ ಅಂತ ಅನ್ಕೊಂಡೇ ಬರ್ತಾ ಇದೆ. ಸೊ ನಿಮ್ಗೆ ಹಾರಿಜಾಂಟಲ್ ಬ್ಯಾಟ್ ಶಾಟ್ಸ್, ಓಕೆ, ನೀವು ಫಾರ್ ಎಕ್ಸಾಂಪಲ್ ಇಂಗ್ಲೆಂಡೇ ತಗೊಳ್ಳೋಣ. ಅವರು ಆಡ್ತಾ ಇರೋದು ನೋಡಿದ್ರೆ ಬ್ರೆಂಡನ್ ಮೆಕ್ಕಲಮ್ ಕಡೆ ಕೆಳಗೆ ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಓಕೆ, ಬ್ಯಾಸ್ ಬಾಲ್ ಅಂತ ನಾವೇನ್ ಮಾತಾಡ್ತೀವಿ ಅದು. ಬಟ್ ಅದೇನೆ ಬ್ಯಾಸ್ ಬಾಲ್ ಇಟ್ಕೊಂಡು ಅಟ್ ದ ಸೇಮ್ ಟೈಮ್ ಅದನ್ನ ಕರ್ವ್ ಮಾಡದೆ ಹೆಂಗೆ ಸಕ್ಸಸ್ಫುಲ್ ಆಗ್ಬೋದು? ಏನು ಜಡೇಜಾಗೆ ಸ್ಟೆಪೌಟ್ ಆಗಿ ಓವರ್ ಎಕ್ಸ್ಟ್ರಾ ಕವರ್ ಹೊಡೆಯಕ್ ಹೋದ್ರ? ಇಲ್ಲ ಅಶ್ವಿನ್ಗೆ ಲೆಫ್ಟ್ ಹ್ಯಾಂಡ್ ಏನೋ ಮಾಡಕ್ ಹೋದ್ರೆ ಸ್ಟೆಪೌಟ್ ಆದ್ರೆ ಯೂಸ್ ಮಾಡಿದ್ರ? ಇಲ್ಲ, ಅಡ್ಡ ಹೊಡೆದ್ರು. ಅಂದ್ರೆ ಅಟ್ ದ ಸೇಮ್ ಟೈಮ್ ನೀವು ಬ್ಯಾಸ್ ಬಾಲ್ ಒಂದು ಪ್ಲಸ್ ಶಾರ್ಟ್ ಸೆಲೆಕ್ಷನ್, ಯಾವ ಶಾರ್ಟ್ಸ್ ಬ್ಯಾಸ್ ಬಾಲ್ ಅಲ್ಲೂ ಯಾವ ಶಾರ್ಟ್ಸ್ ಹೊಡಿಬೇಕು ಅನ್ನೋದು ಕೂಡ ಕ್ಲಿಯರ್ ಆಗಿತ್ತು ಅವ್ರ ತಲೆಯಲ್ಲಿ ಆಡ್ಬೇಕಾದ್ರೆ. ನನ್ನ ಪ್ರಕಾರ ಎಕ್ಸಾಕ್ಟ್ಲಿ ನಮ್ ಇಂಡಿಯನ್ ಬೌಲರ್ಸ್ ಪ್ರಾಬಬ್ಲಿ ಒಂಥರ ಅವ್ರು ಈ ತರ ಆಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ವ ನಾವು. ಒಂದು ಇಲ್ಲ ಆಡಿದ್ರು 1 ರನ್ ತಾನೆ ಹಿಂದೆ ಕೊಟ್ಬಿಡ. ಇನ್ಫ್ಯಾಕ್ಟ್ ನನಗೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಡೀಪ್ ಪಾಯಿಂಟ್ ಫೀಲ್ಡರ್ ಈಸ್ ನಾಟ್ ಎಟ್ ಆಲ್ ಅ ವಿಕೆಟ್ ಟೇಕಿಂಗ್ ಆಪ್ಷನ್. ಇಟ್ ಈಸ್ ಸ್ಟ್ರೇಟ್ ಅವೇ ಡಿಫೆನ್ಸಿವ್ ಆಪ್ಷನ್. ನಿಮ್ಗೆ ಅಲ್ಲಿ ಕ್ಯಾಚ್ ಹೋಗೋ ಚಾನ್ಸಸ್ ಇದೆಯಾ? ಚಾನ್ಸೇ ಇಲ್ಲ. ಮತ್ತೆ ನೀವು ಸ್ಟ್ರೇಟ್ ಅವೇ ಡಿಫೆನ್ಸಿವ್ ಆಗಿ ಇದೀರಾ ಅಂತಂದ್ರೆ ರನ್ ತಡೆಯೋ ಯೋಚನೆ ಇದೆ ಜಾಸ್ತಿ, ನಿಮ್ಗೆ ವಿಕೆಟ್ ತೆಗೆಯೋದಕ್ಕಿನ್ನ ಅಂತ ಗೊತ್ತಾಗ್ತಾ ಇದೆ ಅದ್ರಲ್ಲೇನೆ. ಸೊ ವೇಟಿಂಗ್ ಏನ್ ಮಾಡ್ತಾ ಇದ್ರು? ಅದ್ ಹೆಂಗ ಬೌಲರ್ಸ್ ನಮ್ಮ ಸ್ಪಿನ್ನರ್ಸ್ ನಮ್ ಫೇವರಬಲ್ ಆಗಿದ್ದಾಗ ಕಂಡೀಷನ್ಸ್ ಹೇಗೆ ವೇಟಿಂಗ್ ಗೇಮ್ ಮಾಡ್ತಾರೆ ನನ್ ಅರ್ಥನೇ ಆಗೋದಿಲ್ಲ. ಅಲ್ಲ, ನೀನ್ ಕರೆದಿರದೆ ನಾನು ಅರ್ಥ ಆಗತ್ತೆ, ನನಗೆ ಎಕ್ಸ್ಪ್ಲೇನ್ ಮಾಡ್ತೀಯ ಅಂತ ಅಲ್ಲ. ಅವ್ರು ಮಾಡಿರೋ ತಪ್ಪನ್ನ ನಾನು ಅದನ್ನ ಜಸ್ಟಿಫೈ ಮಾಡ್ಬೇಕು ಅಂತ ಹೇಳಕ್, ಜಸ್ಟಿಫೈ ಮಾಡಕ್ಕೆ ಆಗೋದಿಲ್ಲ. ಅದ್ ಮಾಡು ಅಂತಾನೆ ಹೇಳ್ತಾ ಇಲ್ಲ. ಆಕ್ಚುಲಿ ಕಟ್ಟೆ ಮೇಲೆ ಹಟ್ಟೆ ಮೇಲೆ ಕೂತ್ಕೊಂಡಾಗ ಮಾತಾಡ್ತಾ. ಎಕ್ಸಾಕ್ಟ್ಲಿ. ಈಗ ಅಶ್ವಿನ್ಗೆ ಮತ್ತೆ ಜಡೇಜಂಗೆ ನೀವು 2-3 ಜನ ಲೈನ್ ಮೇಲೆ ನಿಲ್ಸ್ಕೊಂಡು ಅದು ಲೀಡ್ 190 ಇದ್ದಾಗ, ಅದು 3 ಡೌನ್ ಇದ್ದಾಗ, ಇವಾಗ ಟೆಸ್ಟ್ ಮ್ಯಾಚ್ ಅಲ್ಲೇ ಡ್ರಿಫ್ಟ್ ಆಗಿದ್ದು ಅನ್ನೋದು ಕ್ಲಿಯರ್ ಇಲ್ವಾ? 100%. ಸ್ವೀಪ್ ಹಾರಿಜಾಂಟಲ್ ಬ್ಯಾಟ್ ಶಾಟ್ಸ್ ಹೊಡೆಯೋದು ಎಂತ ಬಾಲ್ಗೆ ಹೇಳಪ್ಪ ನೀನು? ಲೆಂತ್ ಬಾಲ್, ಒಳ್ಳೆ ಲೆಂತ್ ಬಾಲ್ಗೆ. ಅಂದ್ರೆ ಅಡ್ಡ ಹೊಡೆಯಕ್ ಬರ್ದೇ ಇರೋರು ಡಿಫೆನ್ಸ್ ಆಡ್ಬೇಕು ಆ ಬಾಲ್ಗೆ, ಅಂತ ಲೆಂತ್ಗೆ ಹೊಡೆಯೋದು. ಆಫ್ ಬಾಲಿಗೆ ಹೊಡೆಯಲ್ಲ, ಇಲ್ಲ ಶಾರ್ಟ್ ಬಾಲ್ ಹೊಡೆಯಲ್ಲ. ಕರೆಕ್ಟಾ? ಸ್ವೀಪ್ ಅವ್ರು ಆಫ್ ಬಾಲಿಗೆ ಹೊಡೆದ್ರು. ಅಲ್ಲ, ಹೇಳಿದ್ದು ನಾನು ಅದು ಅಂತ ಸ್ವಲ್ಪ ರಿಸ್ಕ್ ಜಾಸ್ತಿನೇ ನಿನ್ಗೆ ಹಂಗ್ ನೋಡ್ತು ಅಂತಂದ್ರೆ. ಆಫ್ ಬಾಲಿಗೆ ಹೊಡೆಯಕ್ ಹೋಯ್ತು ಅಂತಂದ್ರೆ ನಮ್ ಬೌಲರ್ಸ್ ನನ್ನ ಪ್ರಕಾರ ಅವರು ಹಂಗ್ ಆಡಕ್ ಶುರು ಮಾಡಿದಾಗ ಫೀಲ್ಡ್ ಹಿಂದೆ ಇಡೋದಕ್ಕಿನ ಲೆಂತ್ ಇನ್ನೊಂದ್ ಸ್ವಲ್ಪ ಮುಂದೆನೆ ಹಾಕಿದ್ರೆ, ಅಡ್ಜಸ್ಟ್ ಮಾಡಿದ್ರೆ ಪ್ರಾಬಬ್ಲಿ ಅವ್ರು 2 ಸತಿ ಯೋಚನೆ ಮಾಡೋರು ಫುಲ್ ಲೆಂತ್ ಹೊಡೆಯೋದಕ್ಕೆ. ಫುಲ್ ಲೆಂತ್ ಹೊಡೆದಾಗ ನಿಮ್ಗೆ ಅಷ್ಟೊಂದು ಪವರ್ ಸಿಗೋದಿಲ್ಲ. ಬ್ಯಾಕ್ ಆಫ್ ಲೆಂತ್ ಅಲ್ಲಿ ಇದ್ದಾಗ ಸ್ವೀಪ್ ಹೊಡೆದ್ರೆ ನಿಮ್ಗೆ ಪರ್ಫೆಕ್ಟ್ ಫುಲ್ ಆರ್ಮ್ ಎಕ್ಸ್ಟೆನ್ಷನ್ ಸಿಗುತ್ತೆ, ಜಾಸ್ತಿ ಪವರ್ ಕೂಡ ಸಿಗುತ್ತೆ ಶಾರ್ಟ್ಸ್ಗೆ. ಬಟ್ ಅದೇ ನಿಮ್ಗೆ ಫುಲ್ಲರ್ ಲೆಂತ್ ಇದ್ದಾಗ ನೀವು ಫುಲ್ ಆರ್ಮ್ ಎಕ್ಸ್ಟೆನ್ಷನ್ ಇರೋದಿಲ್ಲ, ಕ್ರ್ಯಾಂಪ್ ಆಗ್ತೀರಾ, ಅವಾಗ ಕಾಲಿಗೆ ಬಿದ್ರೆ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಪ್ಪ, ಪ್ರಶ್ನೆ ಅರ್ಥ ಆಯ್ತಾ?
ಯಾಕೆ ಮಾಡಿದ್ರು ಅಂತ ಕೇಳ್ತೇನೆ. ಅಲ್ಲ ಯಾರು ಮಾಡಿದ್ದು ಅಂತ ಕೇಳ್ತೇನೆ, ಬೌಲರ ಕ್ಯಾಪ್ಟನ್? ಇನ್ನೂ ಕ್ಲಿಯರ್ ಆಗಿ ಹೆಂಗ್ ಹೇಳಕ್ ಆಗತ್ತೆ ಹೇಳಿ? ಯಾರು ಮಾಡಿದ್ರು ಇಲ್ಲ ಯಾಕೆ ಮಾಡಿದ್ರು ಅಂತ ನನಗೆ ಕೇಳಬೇಡ. ಯಾಕೆ ಮಾಡಿದ್ರು ನನ್ಗೆ ಗೊತ್ತಿಲ್ಲ. ಓಕೆ, ನಾರ್ಮಲಿ ಏನಾಗುತ್ತೆ ಹೇಳ್ಬಿಡಿ. ಈ ಇನ್ಸ್ಟೆನ್ಸ್ ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೇನೆ. ಫೀಲ್ಡ್ ಚೆಕ್ ಮಾಡೋದು ಕ್ಯಾಪ್ಟನ್ ಬೌಲರ, ಎಕ್ಸ್ಪೀರಿಯನ್ಸ್ ಇರುವಂತ ಬೌಲರ್ಸ್ ನಂಗೆ ಈ ಫೀಲ್ಡ್ ಬೇಕು ನಿಲ್ಸ್ಕೊತಾನೆ. ಇಷ್ಟು ವರ್ಷ ಕ್ರಿಕೆಟ್ ಆಡಿದಿಲ್ಲಪ್ಪ, ಅದನ್ನ ಕೇಳ್ತೇನೆ ಅಷ್ಟೇ, ಜನಕ್ಕೋಸ್ಕರ, ಫ್ಯಾನ್ಸ್ಗೋಸ್ಕರ. ಕ್ಯಾಪ್ಟನ್ದು ಮ್ಯಾಕ್ಸಿಮಮ್ ರೋಲ್ ಇರುತ್ತೆ ಅದ್ರಲ್ಲಿ. ಕೋಚ್ದು ನನಗೇನು ಅಂತ ಒಂದು ರೋಲ್ ನಮ್ಮಲ್ಲಂತೂ ಕಾಣ್ತಾ ಇಲ್ಲ. ನಮ್ ರಾಹುಲ್ ದ್ರಾವಿಡ್ ತಲೆ ಅಂತ, ರಾಹುಲ್ ದ್ರಾವಿಡ್ ಬೇಡ, ಪಾರಸ್ ಮಾಂಬ್ರೆ ಬೌಲಿಂಗ್ ಕೋಚ್. ಓಕೆ, ಪಾರಸ್ ಮಾಂಬ್ರೆ ಅವ್ರದ್ದೇನು ಪ್ರಾಬಬ್ಲಿ ಅಲ್ಟಿಮೇಟ್ಲಿ ಆನ್ ದಿ ಗೋ ನಿಮಗೆ ಕಾಲ್ ತಗೋಬೇಕಾಗುತ್ತೆ. ಅಲ್ಲಿ ಹೋದ್ಮೇಲೆ ಸೆಂಟ್ರಲ್ ಏನ್ ನಡೀತಾ ಇದೆ, ನಿಮ್ಗೆ ಚೆನ್ನಾಗಿ ಬಾಲ್ ಬೀಳ್ತಾ ಇದೆ, ಬ್ಯಾಟ್ಸ್ಮನ್ ಸ್ಟ್ರಗಲ್ ಮಾಡ್ತಾ ಇದೆ ಅಂದಾಗ ನಿಮ್ಗೆ ಅಲ್ಲಿ ಹಿಂದ್ಗಡೆ ಇಡೋದೇ ಇಲ್ಲ ಯಾರು ಫೀಲ್ಡರ್, ಮುಂದೆಗಡೆನೆ ಇರ್ತಾರೆ. 30 ಯಾರ್ಡ್ ಒಳಗೆ ಅಟ್ಯಾಕಿಂಗ್ ಆಗಿರ್ತಾರೆ. ಸ್ವಲ್ಪ ನಿಮ್ಗೆ ರನ್ಸ್ ಹೋಗ್ತಾ ಇದೆ, ಲೀಕ್ ಆಗ್ತಾ ಇದೆ ಅಂತಂದಾಗ ಸ್ವಲ್ಪ ಡಿಫೆನ್ಸಿವ್ ಆಗಿ ಆಡ್ಬೇಕು ಅಂತ ಶುರು ಆದಾಗ ಅವಾಗ ಬೇಕಿದ್ರೆ ಪ್ರಾಬಬ್ಲಿ ಬೌಲರ್ ಹೋಗ್ಬಿಟ್ಟು ಕ್ಯಾಪ್ಟನ್ ಜೊತೆ ಡಿಸ್ಕಸ್ ಮಾಡಿರ್ಬೋದು. ಇಡಪ್ಪ ಒಂದ್ ಹಿಂದೆ ಇಟ್ಬಿಡಪ್ಪ, ಯಾಕೆ ಬೌಂಡ್ರಿ ಕೊಡೋದು, ಸುಮ್ಮನೆ ಅಡ್ಡ ಹೊಡಿತಾ ಇದಾರೆ, ಹೊಡೆದ್ರು ಒಂದೇ ರನ್ ಸಿಗ್ಲಿ ಅವ್ರಿಗೆ ಅನ್ನೋ ಒಂದು ಯೋಚನೆನು ಇಟ್ಕೊಂಡು ಮಾಡಿರ್ಬೋದು ಅಷ್ಟೇ. ಅದ್ ಬಿಟ್ರೆ ಐ ಥಿಂಕ್ ಇಟ್ ಈಸ್ ಮೇನ್ಲಿ ಬೌಲರ್ ಅಂಡ್ ಕ್ಯಾಪ್ಟನ್ ಜೊತೆ ಇಬ್ರು ಅಗ್ರಿ ಮಾಡಿ ಇಟ್ಟಿರುವಂತ ಫೀಲ್ಡ್ಸ್. ಹಂಗಂದ್ರೆ ಬೌಲಿಂಗ್ ಕೋಚ್ ಪಾತ್ರ ಏನು ಕೇಳ್ತೇನೆ. ಬೌಲಿಂಗ್ ಕೋಚ್ ಪಾತ್ರ ಎಲ್ಲಿ ಫೀಲ್ಡ್ ಸೆಟ್ ಇರೋದಿಲ್ಲ. ಬೌಲಿಂಗ್ ಕೋಚ್ ಪಾತ್ರ ಈ ವಿಕೆಟ್ ಅಲ್ಲಿ ಯಾವ ತರ ಬೌಲ್ ಮಾಡ್ಬೇಕಪ್ಪ, ನೀನ್ ಯಾವ ಲೆನ್ಸ್ ಮಾಡ್ಬೇಕು ಯೋಚನೆ ಮಾಡ್ರಿ ಅಷ್ಟೇ. ಸೊ ಆ ಲೆಂತ್ ಬೌಲಿಂಗ್ ಮಾಡಿದ ತಕ್ಷಣ ಫೀಲ್ಡ್ ಹೆಂಗಾರ ಇರ್ಲಿ ಅಂತಾರ. ಫೀಲ್ಡಿಂಗ್ ಕೋಚ್ ಪ್ಲಾನ್ ಮಾಡಲ್ವಾ, ಈ ಫೀಲ್ಡ್ ಇಟ್ಕೋತೀವಿ, ಇಲ್ಲಿ ಓಡಿಸ್ತೀವಿ. ವರ್ಕ್ ಆದ್ರೆ ಫಸ್ಟ್ ಯೂಶಲಿ ಪ್ಲಾನ್ ಮಾಡೋದೇನಪ್ಪ, ಒಳ್ಳೆ ಬೌಲಿಂಗ್ ಆಗಿ ಇಲ್ಲಿ ಹೋಗ್ತಾ ಇದೆ, ಸ್ಟ್ರೈಟ್ ಬ್ಯಾಟ್ ಆಡ್ತಾ ಇದಾರೆ, ಯಾವಾಗ ಅದು ಹೊಡೆಯಕ್ ಶುರು ಮಾಡ್ತಾರೋ ಅದು ಪ್ಲಾನ್ ಬಿ. ಇಂಗ್ಲೆಂಡ್ ಅವ್ರ ಅಗೇನ್ಸ್ಟ್ ಪ್ಲಾನ್ ಬಿ ನೇ ಪ್ಲಾನ್ ಎ. ಯಾಕಂದ್ರೆ ಅವ್ರು ಸ್ವೀಪ್ ಹೊಡೆದೇ ಫಸ್ಟ್ ಪ್ಲಾನ್ ಎ. ಅವ್ರು ಪ್ರಿಪೇರ್ಡ್ ಆಗಿ ಬಂದಿದ್ದು ಇವ್ರಿಗೆ ನನ್ನ ಮಗನು ಒಳ್ಳೆ ಇದೊಡ್ದಂಗ್ ಆಯ್ತು, ಕಪಾಳ ಕೊಡ್ದಂಗ್ ಆಯ್ತು. ಸೊ ಸ್ಟ್ರೇಟ್ ಅವೇ ದೇ ವೆಂಟ್ ಟು ಪ್ಲಾನ್ ಬಿ ಅಂತ ಅನ್ಸುತ್ತೆ. ಯಾಕೆ ರನ್ಸ್ ಕೊಡೋದು ಮೊದ್ಲೇನೆ? ಫಸ್ಟ್ ಇನ್ನಿಂಗ್ಸ್ ಅಲ್ವಲ್ಲ ಶಿಷ್ಯ, ಇದು ಸೆಕೆಂಡ್ ಇನ್ನಿಂಗ್ಸ್. ಅದು ಇಷ್ಟು ಲೀಡ್ ಇದ್ಮೇಲೂ ಕೂಡ ನೀವು ಹಂಗ್ ನಿಲ್ಸ್ಕೊಂಡಿರಲ್ಲ, ಅಲ್ಲೇನೆ ಹೊಡ್ತಾ ತಿಂದಿದ್ದ. ಅಂದ್ರೆ ಇಂಗ್ಲೆಂಡ್ ಅವರು ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಬೌಲಿಂಗ್ ಮಾಡಿಸ್ಕೊಂಡ್ರ. ಯಾಕಂದ್ರೆ ಡೀಪ್ ಸ್ಕ್ವೇರ್ ಲೆಗು ಡೀಪ್ ಪಾಯಿಂಟ್ ನಿಲ್ಸ್ಕೊಂತ ಅಂದ್ರೆ ನೀನು ಕ್ಯಾಚ್ ಹಿಡಿಯಕ್ಕೆ ಕ್ಯಾಚ್ ಯಾರು ಇರೋದೇ ಇಲ್ಲ ಪೊಸಿಷನ್ ಅಲ್ಲಿ, ಔಟ್ ಆಫ್ ಚಾನ್ಸೇ ಇಲ್ಲ. ಸೊ ಇಂಡಿಯಾ ಬೇಟ್ ತಿಂದ್ರ ಇಂಗ್ಲೆಂಡ್ ಅಂತ ಕೇಳ್ತಾ ಇದೀನಿ. ಫಸ್ಟ್ ಟೆಸ್ಟ್ ಮ್ಯಾಚ್ ಮಾತ್ರ ಎಕ್ಸಾಂಪಲ್ ಇಟ್ಕೊಂಡು 100%. ಯಾಕೆಂದ್ರೆ ಇವ್ರು ಅನ್ಕೊಂಡಿದ್ದು ಅವರು ಫ್ರಸ್ಟ್ರೇಟ್ ಆಗ್ಬಿಟ್ಟು ಅಲ್ಲಿ ಫೀಲ್ಡ್ ಇಟ್ಬಿಟ್ರೆ ಫ್ರಸ್ಟ್ರೇಟ್ ಆಗಿ ಬೇರೆ ಏನೋ ಮಾಡ್ತಾರೆ ಅಂತ. ಅವ್ರು ಮಾಡ್ಲೇ ಇಲ್ಲ. ಅದೇ ಹೊಡೆದು ಮೊಮೆಂಟಮ್ ಗಳಿಸ್ಕೊಂಡ್ರು. ಆಮೇಲೆ ಇಂಡಿಯಾಗೆ ವಾಪಸ್ ಬರಕ್ ಅವಕಾಶನೇ ಆಗ್ಲಿಲ್ಲ. ಎಂತ ಟರ್ನ್ ಓವರ್ ಆಯ್ತು ಈ ಟೆಸ್ಟ್ ಮ್ಯಾಚ್ ಮಾತ್ರ. ನಾನು ಆನೆಸ್ಟ್ಲಿ ಪ್ರಶ್ನೆ ಕೇಳ್ತಾ ಇದ್ದೆ, ನಾವು ನೀವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಅಲ್ಲಿ ಬೇರೆ ನಡೆಸಬೇಕಾಗಿರೋದು ಏನು ಅಂತಂದ್ರೆ, ಫ್ಯಾನ್ಸ್ ಕೂಡ ನಿಮ್ಗೆ ಏನಾರು ಅನ್ಸಿದ್ರೆ ಯಾರು ನಿಲ್ಸ್ತಾರೆ ಫೀಲ್ಡ್, ಎಷ್ಟು ಸಿಂಪಲ್ ಆಗಿದೆ. ಬಟ್ ಉತ್ತರ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ನೋಡಿ. ಅಂದ್ರೆ ರಿಲೇಶನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಕ್ಯಾಪ್ಟನ್ ಮತ್ತೆ ಬೌಲರ್ಸ್ ನಡುವೆ. ಆ ಟ್ರಸ್ಟ್ ಫ್ಯಾಕ್ಟರ್ ಬಂದೇ ಬರುತ್ತೆ. ಅಕಸ್ಮಾತ್ ಇವ್ರದ್ದು ವರ್ಕ್ ಆಗಿಲ್ಲ ಅಂದ್ರೆ ಅವ್ರದ್ದು ಪ್ಲಾನ್ ಬರುತ್ತೆ, ಅವ್ರದ್ದು ವರ್ಕ್ ಆಗಿಲ್ಲ ಅಂದ್ರೆ ಇವ್ರದ್ದು ಪ್ಲಾನ್ ಬರುತ್ತೆ. ಅಂಡ್ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬ್ಲೇಮ್ ಗೇಮ್ ನಡಿಬಾರ್ದು ಅಂತ ನಾನು. ಆಮೇಲೆ ಇನ್ನೊಂದ್ಸತಿ ಏನಾಗುತ್ತೆ, ಕೆಲವೊಂದ್ಸತಿ ಕ್ಯಾಪ್ಟನ್ ಬೌಲರ್ ಮಾತು ಕೇಳ್ಬಿಟ್ಟು ನಿಲ್ಸ್ಬಿಟ್ಟಿರ್ತಾರೆ. ಬಟ್ ಅಲ್ಟಿಮೇಟ್ಲಿ ಕ್ಯಾಪ್ಟನ್ನೇ ಕ್ವಶನ್ ಮಾಡೋದು ಜನ, ಯಾಕಪ್ಪ ಅಂತ ಫೀಲ್ಡ್ ನಿಲ್ಸಿದೆ. ಬೌಲರ್ ಹೇಳ್ಬೋದು ದಿನಕ್ಕೆ 1000 ಅಂತ. ಸೊ ಇಟ್ ಈಸ್ ಮೋರ್ ದಿ ಓನರ್ಸ್ ಈಸ್ ಮೋರ್ ಆನ್ ದ ಕ್ಯಾಪ್ಟನ್ ನನ್ನ ಪ್ರಕಾರ. ಗುರು ನೀನು ನಿಲ್ಸ್ಕೋ ಗುರು, ಕರೆಕ್ಟ್ ಆಗಿ ಅಟ್ಯಾಕಿಂಗ್ ಆಗಿ ನಿಲ್ಸ್ಕೊಂತ ಅಂದ್ರೆ ಅಗೇನ್ ಕ್ಯಾಪ್ಟನ್ ಮೈಂಡ್ ಸೆಟ್ ಯಾವ ತರ ಇದೆ ಅನ್ನೋದು ಸಖತ್ ಕ್ರೂಷಿಯಲ್ ಆಗುತ್ತೆ. ಸೊ ಹಂಗಂದ್ರೆ ಕ್ಯಾಪ್ಟನ್ ಇದಾರೆ ಬೌಲರ್ ಇದ್ರೆ ಅಂದ್ರೆ ಈ ಪಾತ್ರ ಬರೋದೇ ಇಲ್ಲ ಬೌಲಿಂಗ್ ಕೋಚ್ದು ಅಂತ ಆಗುತ್ತೆ. ಪಾತ್ರ ಬೌಲಿಂಗ್ ಕೋಚ್ದು ಬರೀ ನೆಟ್ಸಲ್ಲ ಆಯ್ತಾ? ಹಂಗಂದ್ರೆ ಹಾರ್ಡ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಿ ನಾನು. ಆಬ್ವಿಯಸ್ಲಿ ಹಂಗ್ ನೋಡ್ತು ಅಂತಂದ್ರೆ ನಿಮ್ಗೆ ಯಾವ ತರ ವ್ಯಾಲ್ಯೂ ಆಡ್ ಮಾಡ್ತಾರೆ ಬೌಲಿಂಗ್ ಕೋಚ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪಾರಸ್ ಮಾಂಬ್ರೆ ಯಾವ ತರ ವ್ಯಾಲ್ಯೂ ಆಡ್ ಮಾಡ್ತಾ ಇದ್ದಾರೆ ನಿಮ್ಗೆ, ಈ ತರ ಟರ್ನಿಂಗ್ ಟ್ರ್ಯಾಕ್ಸ್ ಅಲ್ಲಿ ಯಾವ ತರ ಮಾಡ್ಬೇಕು ಫೀಲ್ಡ್ಸ್. ಅಶ್ವಿನ್ಕಿನ ಎಕ್ಸ್ಪೀರಿಯನ್ಸ್ಡ್ ಬೇಕಾ ನಿಮ್ಗೆ ಬೌಲರ್? ಅವರು ಆಡಿರುವಂತ ಟೆಸ್ಟ್ ಮ್ಯಾಚಸ್ ನೋಡ್ತು ನಂಬರ್ ಆಫ್ ಟೆಸ್ಟ್ ಮ್ಯಾಚಸ್ ಪಾರಸ್ ಮಾಂಬ್ರೆಕಿನ ತುಂಬಾನೇ ಆಡಿದ್ದಾರೆ. ಸೊ ನಿಮ್ಗೆ ಅವ್ರು ಇಲ್ಲಿ ಫೀಲ್ಡ್ ನಿಲ್ಸು ಅಲ್ಲಿ ಫೀಲ್ಡ್ ನಿಲ್ಸು ಅಂತ ಹೇಳೋ ಅವಶ್ಯಕತೆನೂ ಇಲ್ಲ. ಪ್ರಾಬಬ್ಲಿ ಬರೀ ಟೆಕ್ನಿಕಲ್ ಆಗಿ ಏನಾದ್ರು ಹೆಲ್ಪ್ ಬೇಕು ಅಂತಂದ್ರೆ ಬೌಲರ್ಸ್ಗೆ ಹೆಲ್ಪ್ ಮಾಡಕ್ಕೆ ಇದಾರೆ ಅಂತ ಅನ್ಸುತ್ತೆ ಪಾರಸ್ ಮಾಂಬ್ರೆ. ಬಟ್ ಟ್ಯಾಕ್ಟಿಕಲ್ ಆಗಿ ಆನ್ ದ ಫೀಲ್ಡ್ ಅವರೇ ಹ್ಯಾಂಡಲ್ ಮಾಡಬೇಕು. ಬಟ್ ಅಲ್ಟಿಮೇಟ್ಲಿ ಬೌಲಿಂಗ್ ಕೋಚ್ ಆನ್ಸರಬಲ್ ಇಲ್ವೋ ಕೇಳ್ತಾರಲ್ವ. ನಾಳೆ ಟೆಸ್ಟ್ ಮ್ಯಾಚ್ ಹೋದ ತಕ್ಷಣ ಬೌಲಿಂಗ್ ಕೋಚ್ ಏನ್ ಮಾಡ್ತೀರ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತಾರೆ? ನೀವೇ ಮ್ಯಾನೇಜ್ಮೆಂಟ್ ಅಪ್ಪ ಕೇಳ್ತೀರಾ ಬೌಲಿಂಗ್ ಕೋಚ್ಗೆ ಏನಪ್ಪಾ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನಲ್ಲ ಕ್ಯಾಪ್ಟನ್ ನಿಲ್ಸಿದ್ದು, ನಾನಲ್ಲ ಬೌಲರ್ ನಿಲ್ಸ್ಕೊಂಡದ್ದು ಅಂತ ಹೇಳಕ್ಕಾಗತ್ತಾ ಈ ಲೆವೆಲ್ ಅಲ್ಲಿ? ಹೇಳಕ್ ಆಗೋದಿಲ್ಲ. ಬಟ್ ದೆನ್ ಬೌಲರ್ ನ ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ, ಬೌಲಿಂಗ್ ಕೋಚ್ ನ ಬ್ಲೇಮ್ ಮಾಡಕ್ ಆಗೋದಿಲ್ಲ ನನ್ನ ಪ್ರಕಾರ. ಎವ್ರಿ ಟೈಮ್ ಇಲ್ಲ ಬಿಟ್ಬಿಡ್ತೀರಾ ಅಂತ ಹೇಳ್ತಾ ಇಲ್ಲ. ನೀವು ಇಂಡಿಯನ್ ಟೀಮ್ ಅನ್ನೋ ಒಂದು
ಇದು ಆಸ್ ಅ ಟೀಮ್ ನೋಡ್ತು ಅಂತಂದ್ರೆ ದಿ ಎಕ್ಸ್ಪೀರಿಯನ್ಸ್ ಬೌಲರ್ಸ್ಗೆ ಮತ್ತೆ ಕ್ಯಾಪ್ಟನ್ಗೆ ಇರುವಂತ ಎಕ್ಸ್ಪೀರಿಯನ್ಸ್ ಟುಗೆದರ್ ನೋಡಿದ್ರೆ ನಿಮ್ಗೆ ಬೌಲಿಂಗ್ ಕೋಚ್ ಆಕ್ಚುಲಿ ಬೇಕಿಲ್ಲ ಟು ಬಿ ವೆರಿ. ಹಂಗಂದ್ರೆ ಎಲ್ಲಾ ಟೀಮ್ಗಳಲ್ಲೂ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ಸ್ ಇದ್ದೇ ಇರ್ತಾರೆ ಸಿಸಿ. ಹಂಗಂದ್ರೆ ಬೌಲಿಂಗ್ ಕೋಚೇ ಬೇಡ ನಂಗೆ. ಎಕ್ಸಾಕ್ಟ್ಲಿ ನಾನೇನ್ ಹೇಳ್ತೇನೆ, ಅವರು ದೇ ಆರ್ ನಾಟ್ ಫಾರ್ ಟ್ಯಾಕ್ಟಿಕಲ್ ಇನ್ಪುಟ್ಸ್ ಅಂತ ನಾನು ಕೇಳ್ತೀನಿ. ಅನ್ಲೆಸ್ ಏನಾದ್ರೂ ಇದ್ದಾಗ, ಇಲ್ಲದೇ ಇದ್ರೆ ಈ ತರ ನಿಮ್ಗೆ ಜಿಮ್ಮಿ ಆಂಡರ್ಸನ್, ಸ್ಟುವರ್ಟ್ ಬ್ರಾಡ್ ಇದ್ದಾಗ ನಿಮ್ಗೆ ಇಂಗ್ಲೆಂಡ್ ಟೀಮ್ ಅಲ್ಲಿ ನಿಮ್ಗೆ ಬೌಲಿಂಗ್ ಕೋಚ್ ಬೇಕಾ ನಾನು ಕೇಳ್ತೇನೆ. ಐ ಡೋಂಟ್ ಥಿಂಕ್ ಇಟ್ ಈಸ್ ನೆಸೆಸರಿ. ಇನ್ಫ್ಯಾಕ್ಟ್ ನಾವು ರಂಜಿ ಟ್ರೋಫಿ ಆಡದಾಗ್ಲೂ ನಮ್ಗೆ ಕೋಚ್ ಬೇಕಿದ್ರ? ನಮ್ಗೆ ಬರೀ ಮ್ಯಾನೇಜರ್ ತರ ಇದ್ರು ಗೆದ್ದಿಲ್ವಾ ನಾವೇ? ಅಲ್ಲ, ನಾನು ಹೇಳ್ತಾ ಇದ್ದೀನಿ ಬೇಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಕೋಚ್, ಬೌಲಿಂಗ್ ಕೋಚ್, ಫೀಲ್ಡಿಂಗ್ ಕೋಚ್, ಬ್ಯಾಟಿಂಗ್ ಕೋಚ್, ಏನ ಇದು ಅಷ್ಟೊಂದ್ ಜನ ಕೋಚ್ಗಳು ಯಾಕೆ ಬೇಕಂತ ಕೇಳ್ತಾ ಇದ್ದೀನಿ ಗುರು ನಾನು. ಈ ಡಿಬೇಟ್ ನಡ್ಸಕ್ಕೋಸ್ಕರ ಈ ಮಜಾ ಬೇಕಿಲ್ಲ, ನನ್ನ ಪ್ರಕಾರ ಬೇಕಿಲ್ಲ ಅಂತ ಹೇಳ್ತೀನಿ. ಸುಮ್ನೆ ಅವ್ರಿಗೆ ಕೆಲಸ ಕೊಡೋದಿಕ್ಕೆ, ಅಸಿಸ್ಟ್ ಮಾಡೋದಿಕ್ಕೆ ಇದಾರೆ ಬಿಟ್ರೆ ಬೌಲಿಂಗ್ ಕೋಚು ಇದೆಲ್ಲಾನು ಆನ್ ಫೀಲ್ಡ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತೆ ಬೌಲರ್ಸ್ ತಗೊಬೇಕಾಗಿರುವಂತ ರೆಸ್ಪಾನ್ಸಿಬಿಲಿಟಿ. ಏನಾದ್ರು ಆಯ್ತು ಅಂತಂದ್ರು ಬ್ಲೇಮ್ ಅವರೇ ತಗೋಬೇಕು, ಅವರೇ ಆನ್ಸರಬಲ್ ನನ್ನ ಪ್ರಕಾರ. ಈಗ ಎಷ್ಟು ಇಂಪಾರ್ಟೆಂಟ್ ಬೌಲಿಂಗ್ ಕೋಚ್ದು ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಪಾತ್ರ. ಅಂದ್ರೆ ಬೌಲಿಂಗ್ ಕೋಚ್ಗೂ ಆ ಎಬಿಲಿಟಿ ಇದ್ದು ಇಂಪ್ಯಾಕ್ಟ್ ಮಾಡಿ, ಬೌಲರ್ಗಳನ್ನ ಕನ್ವಿನ್ಸ್ ಮಾಡಿ, ಕ್ಯಾಪ್ಟನ್ ನ ಕನ್ವಿನ್ಸ್ ಮಾಡಿ, ಈ ಫೀಲ್ಡ್ ಸೆಟ್ ಈ ಬ್ಯಾಟ್ಸ್ಮನ್ಗೆ ಈ ಟೀಮ್ ಅಗೇನ್ಸ್ಟ್ ಇಂದ ಪಿಚ್ ಅಲ್ಲಿ ಅನ್ನೋದು ಬೇಕೇ ಬೇಕಲ್ವಾ. ಸೊ ಹಾಗಾಗಿ ನಂಬಿಕೆ ಬಂದ್ರೆ ಮಾತ್ರ ಬೌಲರ್ಸ್ ಬೌಲಿಂಗ್ ಕೋಚ್ಗೆ ರೆಸ್ಪಾಂಡ್ ಮಾಡ್ತಾರೆ. ನೀನೇ ಬೌಲರು, ನಿನಗೆ ನಂಬಿಕೆ ಇದ್ರೆ ಮಾತ್ರ ಬೌಲಿಂಗ್ ಕೋಚ್ಗೆ ರೆಸ್ಪಾಂಡ್ ಮಾಡ್ತೀಯ. ಕರೆಕ್ಟಾ? ಅಬ್ಸಲ್ಯೂಟ್ಲಿ. ಇವಾಗ ಬೌಲಿಂಗ್ ಕೋಚ್ ಏನಾದ್ರೂ ನನಗೆ ಆಸ್ ಅ ಬೌಲರ್ ಸಜೆಸ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ನಾನು ಅದು ಫಸ್ಟ್ ಕನ್ವಿನ್ಸ್ ಆಗ್ಬೇಕು ಆಸ್ ಅ ಬೌಲರ್. ಗುರು ಹೌದು ಗುರು, ಹಿಂಗ ಆಗ್ಬೋದೇನೋ ಅಂತ ಅಂದ್ಬಿಟ್ಟು. ಇಲ್ಲ ಆಗಲ್ಲ ಅಂತಂದ್ಮೇಲೆ ನಾನು ಮಾಡೋದಿಲ್ಲ, ಅದನ್ನ ಕೇಳಿಸ್ಕೋಬಹುದು ಬಟ್ ಮಾಡೋದಿಲ್ಲ. ಎಸ್ಪೆಷಲಿ ಸಂಬಡಿ ಲೈಕ್ ಅಶ್ವಿನ್, ನೀವು ಏನಪ್ಪಾ ನನ್ಗೆ ಎಲ್ಲರೂ ಒಳಗಿಟ್ಕೊಂಡು ಮಾಡು, ಇಲ್ಲ ನಾನು ಹಿಂದೆ ಇಟ್ಕೋತೀನಿ ಅಂತ ಅವ್ರು ಡಿಸೈಡ್ ಮಾಡಿದ್ಮೇಲೆ ಅವ್ರು ಕನ್ವಿನ್ಸ್ ಆಗದಿದ್ರೆ ಮಾಡೋದಿಲ್ಲ ಅದನ್ನ. ಎಕ್ಸಾಕ್ಟ್ಲಿ. ನೋಡಿ, ಇದನ್ನ ಯಾಕೆ ಇಷ್ಟು ಸಲೀಸಾಗಿರೋ ಸಬ್ಜೆಕ್ಟ್ ಅಲ್ಲ ಅಂತ ಹೇಳ್ತಾ ಇದ್ರೆ, ಇವ್ ನಾನೇ ಬೌಲಿಂಗ್ ಕೋಚು, ನನಗೆ ಗೊತ್ತು ನನ್ ಮಾತ್ ಬೌಲರ್ಸ್ ಕೇಳ್ತಾ ಇಲ್ಲ ಅಂತ. ಆದ್ರೆ ರೆಸ್ಪಾನ್ಸಿಬಿಲಿಟಿ ನನ್ ಮೇಲೂ ಇದೆ. ನಾಳೆ ನನ್ನೂ ಜನ ಪ್ರಶ್ನೆ ಮಾಡ್ತಾರೆ. ಅವಾಗ ಹೆಂಗೆ ಕ್ಯಾಚ್ 22 ಸಿಚುಯೇಷನ್ ಫೋರ್ಸ್ ಮಾಡಕ್ಕೂ ಆಗಲ್ಲ, ಫೋರ್ಸ್ ಮಾಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಈ ಲೆವೆಲ್ ಅಲ್ಲಿ ಆಡಿರುವಂತ ಬೌಲರ್ಸ್ಗೆ ಅವ್ರ ಮೇಲೆ ನಾನು ಬೆರಳು ತೋರ್ಸ್ ಹೇಳಕ್ ಆಗಲ್ಲ, ಇವ್ರು ನನ್ ಮಾತು ಕೇಳ್ತಾ ಇಲ್ಲ ಅಂತ ಹೇಳಂಗಿಲ್ಲ. ಹೌದು. ಸೊ ಹೆಂಗ್ ತರ್ತಾರೆ ಅನ್ನೋದನ್ನ ಟ್ರೈನಿಂಗ್ ಆಗಿರುತ್ತೆ. ಬೌಲಿಂಗ್ ಕೋಚ್ ಗಳಾಗ್ಲಿ, ಸಪೋರ್ಟ್ ಸ್ಟಾಫ್ ಗಳಾಗ್ಲಿ ಬಹಳ ಕಷ್ಟ ಇದೆ. ಇದು ಅಷ್ಟು ಈಸಿ ಇಲ್ಲ. ಒಂದು ಡ್ರೆಸ್ಸಿಂಗ್ ರೂಮ್ ಅಂತಂದ್ಮೇಲೆ ಈ ಎಲ್ಲ ಒಂದು ಗೊಂದಲಗಳು ಬಂದೇ ಬರುತ್ತೆ. ಹಾಗೇನೆ ಮ್ಯಾನೇಜ್ಮೆಂಟ್ ಸಖತ್ತಾಗಿರ್ಬೇಕು ಅಂತಾನೆ ಡಿಸ್ಕಷನ್ಗೋಸ್ಕರ ಈ ಸಬ್ಜೆಕ್ಟ್ ನ ತೆಗೆದಿದ್ದಷ್ಟೇ. ಇಲ್ಲಿ ಶಿಷ್ಯ ಸರಿ ನಾನ್ ಸರಿ ಅನ್ನೋದಿಲ್ಲ. ಆಕ್ಚುಲಿ ಏನ್ ನಡೆಯುತ್ತೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅಂತ ಹೇಳೋದಕ್ಕೋಸ್ಕರನೇ ಬೌಲಿಂಗ್ ಕೋಚ, ಕ್ಯಾಪ್ಟನ್ ಅಥವಾ ಬೌಲರ್ಸ್. ಇನ್ಫ್ಯಾಕ್ಟ್ ಸಾಕಷ್ಟು ಇನ್ಸ್ಟೆನ್ಸಸ್ ಇದೆ. ಕ್ಯಾಪ್ಟನ್ ಸ್ಟ್ರೇಟ್ ಅವೇ ಬಾಲ್ ನ ಕೊಟ್ಬಿಟ್ಟು ಬೌಲರ್ಸ್ಗೆ ಅನಿಲ್ ಕುಂಬ್ಳೆ, ಜಾವರ್ಷನ್ ಅಜರುದ್ದೀನ್ ಫೀಲ್ಡ್ ನಿಲ್ಸ್ತಾ ಇರಲಿಲ್ಲ. ಅವ್ರಿಗೆ ಏನ್ ಬೇಕೋ ಅದ್ ಮಾಡ್ತಾ ಇದ್ರು. ಯಾವಾಗ ಕ್ಯಾಪ್ಟನ್ ನಿಲ್ಸಕ್ ಶುರು ಮಾಡಿದ್ರು ಫೀಲ್ಡ್, ಇಂಥ ಬೌಲರ್ಗಳಿಗೆ ಡಿಸಾಸ್ಟರ್. ಸೊ ಈ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದ್ ದಿವಸ ಎಲಾಬರೇಟ್ ಆಗಿ ಒಂದು ಶೋಗೆ ಕರ್ಕೊಂಡ್ ಬರ್ತೀನಿ, ಡಿಬೇಟ್ ನಡೆಸಕ್ಕೆ. ಬಹಳ ಮಜಾ ಇರುತ್ತೆ. ಬ್ಯಾಟಿಂಗ್ ಬಗ್ಗೆ ಮಾತಾಡಿಲ್ಲ, ಬರೋಣ, ಯಾಕೆ ತಲೆಗೆ ಮರಣ. ಥ್ಯಾಂಕ್ ಯು. ನೋಡ್ತಾ ಇರಿ ಹಂಗೇನೆ DRS.